ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದು ಬಂದು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಆಲ್ರೆಡಿ 10:30 ಆಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿಲ್ಲ. ಸೊ ಇವತ್ತು ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ರೊಟ್ಟಿ ಪಲ್ಯ ಮಾಡ್ತೀನಿ ಅಂತ ಹೇಳಿದರು. ಹಂಗಾಗಿ ಇನ್ನೂ ಕೆಳಗಡೆ ಹೋಗಿಲ್ಲ. ಬಟ್ಟೆ ಎಲ್ಲ ತುಂಬಾ ಇತ್ತು. ಮಂಡೆಯಿಂದ ಸಾಟರ್ಡೇವರೆಗೂ ಏನೆಲ್ಲ ಯೂಸ್ ಮಾಡಿರ್ತೀವಿ ನೋಡಿ, ಆ ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಕೆಲವೊಂದು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹಾಕಬೇಕು. ಮನೆ ತುಂಬಾ ಮೆರ್ಸಿ ಆಗಿದೆ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ತಿಂದು ಎನರ್ಜಿ ಎಲ್ಲ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಕೆಳಗಡೆ ಹೋಗಿ ನಮ್ಮ ಅತ್ತೆ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ನೋಡೋಣ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ತಿಂಡಿ ತಿನ್ನೋಕೆ ಅಂತಂದೇಳಿ ಮನೆ ಲಾಕ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಇರು ಇಲ್ಲ ಏನು ಮಾಡಿದ್ಯಮ್ಮ? ಪಲ್ಯ. ಏನು ಪಲ್ಯ? ತರಕಾರಿ ಪಲ್ಯ. ರೊಟ್ಟಿಗೆ ತರಕಾರಿ ಪಲ್ಯ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಕಡಲೆಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀವಿ. ಚೆನ್ನಾಗಿರುತ್ತೆ ರೊಟ್ಟಿ. ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಮತ್ತೆ ವಿಡಿಯೋನ ತೆಗೆದು ಹಾಕ್ತೀವಿ. ಇನ್ನು ಹಾಗೆ ಹೊರಗಡೆ ಹೋದ್ವಿ. ನಮ್ಮ ಇದನ್ನ ಬೇರೆ ಅವ್ರ ಫ್ರೆಂಡ್ದೇನೋ ಫಂಕ್ಷನ್ ಇತ್ತು ಅಂತೇಳಿ ಹೊರಟಿದ್ರು. ಇನ್ನು ನಮ್ಮ ಮನೆ ಕೆಳಗಡೆನೆ ಚಿಕನ್ ಶಾಪ್ ಇದೆ. ಅವರಿಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತಂದೇಳಿ ಅಣ್ಣ ನಮ್ಮ ಹಸ್ಬೆಂಡ್ನ ಕರೆದಿದ್ರು. ಸೊ ಹಂಗಾಗಿ ಇಲ್ಲಿ ನಮ್ಮ ಹಸ್ಬೆಂಡು ಜಸ್ಟ್ ಹೆಲ್ಪ್ ಮಾಡ್ತಿದ್ದಾರೆ. ಹೆಲ್ಪ್ ಅಂದರೆ ಚಿಕನ್ನ ವೆಯ್ಟು ಮತ್ತು ಕ್ಯಾಶು ಅದೆಲ್ಲ ತೊಗೊಳೋದು ಕ್ಯಾಲ್ಕುಲೇಷನ್ಗೋಸ್ಕರ ಕರ್ಕೊಂಡಿದ್ರು. ಚಿಕನ್ ಕಟ್ ಮಾಡೋದಕ್ಕೆಲ್ಲ ನಮ್ಮ ಹಸ್ಬೆಂಡ್ಗೆ ಬರಲ್ಲ. ಸೊ ಹಂಗಾಗಿ ಅವರು ಅದನ್ನು ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ನಾನು ನಮ್ಮ ಅತ್ತೆ ಬಂದು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ತುಪ್ಪ ರೊಟ್ಟಿ ಅದನ್ನು ಹಾಕ್ಕೊಂಡು ತಿಂದ್ವಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ಸಂಜೆಗೆ ನಮ್ಮಮ್ಮ ಊರಿಂದ ಸ್ವಲ್ಪ ಈ ಕರ್ಜಿಕಾಯಿ ಪೌಡರ್ ಇರುತ್ತಲ್ವ, ಅದನ್ನು ಕಳಿಸಿದ್ರು. ಅವ್ರಿಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದೇಳಿ, ನೀನೇ ಮಾಡ್ಕೊ ಫ್ರೀ ಇದ್ದಾಗ ಅಂತ. ಸೊ ಇನ್ನು ಅದನ್ನು ತೊಗೊಂಬಂದು ಒಂದು 1 ವೀಕ್ ಮೇಲೆ ಆಗೋಗಿತ್ತು. ಮನೇಲಿ ಹಾಗೆ ಇಟ್ಟಿದ್ವಿ. ಅದನ್ನು ಇವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಮಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟೂ ತುಂಬ ಚೆನ್ನಾಗಿತ್ತು. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಯ್ ಗಾಯ್ಸ್, ಇದು ಬಂದು ಲಾಸ್ಟ್ ವಿಡಿಯೋಗೆ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ನಾನು ಈ ಥರ ತಮ್ನೇಲ್ ಇಡೋದಕ್ಕೆ ಕಾರಣ ಏನು ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆಲ್ರಿಗೂ. ಬಿಕಾಸ್ ಈ ಥರ ಒಂದು ವಿಷಯನ ಪಬ್ಲಿಕ್ಕಲ್ಲಿ ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ಸತಿ ಆಗಿರೋ ಅನುಭವ ಅಲ್ಲ, ನಮಗೆ ಟ್ವೈಸು. ಅದು ಗೊತ್ತಿದ್ದು ಅಂತಲ್ಲ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇನ್ನೊಂದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇರಲಿಲ್ಲ. ಹಾಗಾಗಿ ಈ ಥರ ಮತ್ತೆ ಯಾರಿಗೂ ಬೇರೆಯವರು ಮೋಸ ಹೋಗಬಾರ್ದು ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಫೈನಾನ್ಸ್ ಲೋನ್ಸ್ ಎಲ್ಲ ಇರುತ್ತೆ ನೋಡಿ. ಫೈನಾನ್ಸ್ ಅಂದರೆ ಈಗ ಪ್ರೈವೇಟಲ್ಲಿ ಲೋನ್ಸ್ ಎಲ್ಲ ಕೊಡ್ತಾರೆ. ಮನುಷ್ಯನಿಗೆ ದುಡ್ಡು ಅನ್ನೋದು ಒಂದು ಎಷ್ಟು ಅವಶ್ಯಕತೆ ಅನ್ನೋದು ಆ ಟೈಮಲ್ಲಿ ನಾವು ಯಾವುದೇ ಥರ ಈ ಫಾರ್ಮಾಲಿಟಿಗೆ ಕೊಡ್ತಾರಲ್ವ ಪೇಪರ್ಸು. ಸೊ ಆ ನೋಟಿಸ್ ಏನಂತಾರೆ ಚಿನ್ನದನ್ನ, ಫಾರ್ಮಾಲಿಟೀಸ್ ಅಲ್ಲ, ಅದು ಬಾಂಡ್, ಆ ಅಗ್ರಿಮೆಂಟ್ ಪೇಪರ್ ಏನೆಲ್ಲ ಕೊಡ್ತಾರೆ ನೋಡಿ, ನಾವು ಅದನ್ನೆಲ್ಲ ಕ್ಲಿಯರಾಗಿ ಏನು ಓದಲ್ಲ. ನಮಗೆ ಆವಾಗ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಂಗಾಗಿ ನಾವು ಸೈನ್ ಮಾಡಿಬಿಟ್ಟಿರ್ತೀವಿ. ಸೊ ಅದು ನಮ್ಮ ಮಿಸ್ಟೇಕು ಅಂತ ಹೇಳೋದಕ್ಕೂ ಆಗಲ್ಲ. 15 ಪೇಜಸ್ ಟು 20 ಪೇಜಸ್ವರೆಗೂ ಇರುತ್ತೆ. ಅದನ್ನೆಲ್ಲನೂ ಓದ್ಕೊತ ಕೂರೋಕ್ಕೂ ನಮಗೆ ಅಷ್ಟು ಟೈಮು ಇರಲ್ಲ. ಬಿಕಾಸ್ ನಮಗೆ ದುಡ್ಡಿನ ಅವಶ್ಯಕತೆ ಆಗ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಸೈನ್ ಎಲ್ಲ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ಅವರು ದುಡ್ಡು ನಮಗೆ ಕೊಡಬೇಕಾದ್ರೆ ಎಷ್ಟು ಸತಿ ಪ್ರೈವೇಟ್ ಲಿಮಿಟೆಡ್ ಫೈನಾನ್ಸ್ ಇರುತ್ತಲ್ಲ, ಈ ಥರ ಕಂಪ್ನಿಗಳ ಕಡೆಯಿಂದ ನಮಗೆ ಅಮೌಂಟ್ ಕೊಡುವಾಗ ಅವರು ನಮಗೆ ಎಷ್ಟು ಸತಿ ಕಾಲ್ ಮಾಡ್ತಾರೆ, ಎಷ್ಟು ಸತಿ ಫಾಲೋಅಪ್ ಮಾಡ್ತಾ ಇರ್ತಾರೆ. ಅದು ನಾವು ಅವರಿಗೆ ಕಸ್ಟಮರ್ ಕೇರ್ ಸರ್ವೀಸು ಅಂತ ಹೋದಾಗ ಅವ್ರು ನಮಗೆ ಸಪೋರ್ಟೇ ಮಾಡಲ್ಲ. ಇದು ನಮಗೆ ತುಂಬಾ ಬೇಜಾರಾಗಿರೋ ವಿಷಯ ಈ ಫೈನಾನ್ಸ್ ಲೋನ್ಸಲ್ಲೆಲ್ಲ ತೊಗೊಂಡಾಗ. ಬಿಕಾಸ್ ನಾವು ಒಂದು ಸತಿ 3 lakhs ಏನೋ ತೊಗೊಂಡಿದ್ವಿ. ಅದಾದಮೇಲೆ 1.5 lakh ತೊಗೊಂಡಿದ್ವಿ. ಇದು ಒಂದು ಬಿಸ್ನೆಸ್ ಪರ್ಪಸ್ಗೆ ಅಂತೇಳಿ ತೊಗೊಂಡಿದ್ವಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಬಟ್ ಈ ಅಮೌಂಟ್ ಏನೆಲ್ಲ ತೊಗೊಂಡಿದ್ವಿ ನೋಡಿ, ಇದು ನಮಗೆ ಲೋನ್ ನಾವು ಪ್ರೀ ಕ್ಲೋಸಿಂಗ್ ಲೋನ್ ಅಂತ ಹೋದಾಗ ತುಂಬಾ ಚಾರ್ಜಸ್ ಎಲ್ಲ ಕಟ್ ಮಾಡಿದ್ರು. ಈ ಡಾಕ್ಯುಮೆಂಟ್ ಪೇಪರ್ ಡಾಕ್ಯುಮೆಂಟೇಷನ್ ಚಾರ್ಜಸ್ ಅಂತೇಳಿ, GST ಅಂತೇಳಿ ಬೇರೆ ಬೇರೆ ಏನೇನೋ ಚಾರ್ಜಸ್ಸು. ಈಗ ಏನೆಲ್ಲ ಅವರು ಸಪೋರ್ಟ್ ಹೆಂಗಿರುತ್ತೆ ಅಂದರೆ, ಅಮೌಂಟ್ ಕೊಡುವಾಗ ನಮ್ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿರ್ತಾರೆ ನೋಡಿ, ಅದು ನಾವು ಪ್ರೀ ಕ್ಲೋಸಿಂಗ್ ಲೋನು ಅಂತ ಹೋಗಬೇಕಾದ್ರೆ ನಾವು ಎಷ್ಟು ಸತಿ ಕಾಲ್ ಮಾಡಿದ್ರು ಅವ್ರ ಕಡೆಯಿಂದ ಸರಿಯಾದ ಪ್ರಾಪರ್ ರೆಸ್ಪಾನ್ಸ್ ಇರಲ್ಲ. ನಾವು ಯಾರನ್ನ ಅಪ್ರೋಚ್ ಆಗಬೇಕು ಅಂತ ಕೇಳಿದ್ರು ಅವ್ರೇನು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಆ ಚಾರ್ಜಸ್ ಈ ಚಾರ್ಜಸ್ ಅಂತೇಳಿ ತುಂಬಾ ಅಮೌಂಟ್ ಕಟ್ಟಿಸ್ಕೊತಾರೆ. ಹೀಗಾಗಿ ನಾವು ಇದರಲ್ಲಿ ನಮಗೆ ಇನ್ನೂ ಒಂದು ಪ್ರಾಬ್ಲಮ್ ಆಗಿದೆ
ಏನು ಅಂತಂದರೆ, ಅವರು ನಮಗೆ ಲೋನು ಆಟೋ ಡೆಬಿಟ್ ಅಂತ ಹೇಳಿದರು. ಹಂಗಾಗಿ ನಾವು ಆಟೋ ಡೆಬಿಟ್ ಆಗತ್ತೆ ಅಂತಂದು ಹೇಳಿ ಸುಮ್ಮನೆ ಆಗಿದ್ವಿ. ಅವರ ಮಿಸ್ಟೇಕಿಂದ ನಮಗೆ ಪೆನಾಲ್ಟಿನೂ ಸಹ ನಾವೇ ಪೇ ಮಾಡಬೇಕಾಯಿತು. ಅದನ್ನು ಯಾವುದೇ ಥರ ರಿಕವರಿ ಮಾಡಿಕೊಡ್ಲಿಲ್ಲ ಅವರು. ಸ್ಟಾರ್ಟಿಂಗ್ ಲೋನ್ ಕೊಡಬೇಕು ಅಂತಂದು ಹೇಳಿದಾಗ 35% ರೆಡ್ಯೂಸಿಂಗ್ ಲೋನ್ ಅಂತ ಎಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ಅವ್ರು ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನು ಮಾಡಲ್ಲ. ನಮಗೂ ಅಷ್ಟೇ ಕ್ಲಿಯರಾಗಿ ಏನು ಎಕ್ಸ್ಪ್ಲೈನು ಮಾಡಿರಲಿಲ್ಲ. ನಿಮಗೆ ಇದು ಕಟ್ಕೊಂಡು ಹೋಗೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಬಿಟ್ಟರೆ, ನೀವು ಫಸ್ಟೇ ಇಷ್ಟಿಷ್ಟು ಕಟ್ಟಬೇಕಾಗುತ್ತೆ, ನಿಮಗೆ ಇಷ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅಸಲು ಕಟ್ತೀವಲ್ವ, ಅದಕ್ಕಿಂತ ಜಾಸ್ತಿ ನಾವು ಇಂಟ್ರೆಸ್ಟೇ ಕಟ್ಟಬೇಕಾಗತ್ತೆ. ಸೊ ಅದನ್ನು ನಮ್ಗೆ ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನು ಮಾಡಿರಲ್ಲ. ಆ ಚಾರ್ಟ್ ಎಲ್ಲ ನಾವು ಎಷ್ಟೆಷ್ಟೋ ಮೇಲ್ಗಳು ಹಾಕಿದ್ಮೇಲೆ ಅದಾದ್ಮೇಲೆ ನಮಗೆ ಕಳಿಸ್ಕೊಡ್ತಾರೆ. ಸೊ ಈ ರೀತಿ ನಾವು ಏನೇ ಒಂದು ಲೋನ್ ತಗೋಬೇಕಾದ್ರೆ ಅವರು ಎಲ್ಲಾನು ಹೇಳ್ದಂಗೆ ಮತ್ತೆ ಪ್ರೀ ಕ್ಲೋಸಿಂಗ್ ಲೋನಿಗೆ ಹೋದಾಗ ಈ ಥರ ಸಪೋರ್ಟ್ ಇರಲ್ಲ. ದಯವಿಟ್ಟು ಯಾರು ಪ್ರೈವೇಟ್ ಲೋನ್ಸಲ್ಲಿ, ಪ್ರೈವೇಟ್ ಫೈನಾನ್ಸ್ ಲಿಮಿಟೆಡ್ಸಲ್ಲಿ ಯಾರು ಅಮೌಂಟ್ನ ತೊಗೊಳೋದಕ್ಕೆ ಹೋಗಬೇಡಿ. ಬಿಕಾಸ್ ಅದು ತೊಗೊಂಡ್ಮೇಲೆ ಅದು ನಮಗೆ ಎಷ್ಟು ನೋವಾಗುತ್ತೆ ಅಂದರೆ ಕಟ್ಟುವಾಗ, ಬಿಕಾಸ್ ಕಷ್ಟ ಅಂದಾಗ ಬಂದಿರುತ್ತೆ ಅಮೌಂಟ್, ಬಟ್ ಅದಕ್ಕಿಂತ ನಾವು ಅಸಲು ತೊಗೊಂಡಿರೋದಕ್ಕಿಂತನೂ ತುಂಬಾ ಅವ್ರಿಗೆ ಪೇ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಓಕೆ, ಬಟ್ ಇಂಟ್ರೆಸ್ಟ್ಗಿಂತನೂ ಬೇರೆ ಬೇರೆ ಅಮೌಂಟ್ ಎಲ್ಲ ಒಂದು 30,000ವರೆಗೂ ಪೇ ಮಾಡಿದ್ದೀವಿ ನಾವು. ಹಂಗಾಗಿ ತುಂಬಾ ಬೇಜಾರಾಯಿತು ಈ ವಿಷಯ. ನಿಮ್ಮ ಹತ್ರನೂ ಹೇಳ್ಕೊಂಡ್ರೆ ಕೆಲವೊಬ್ಬರು ಯಾರಾದ್ರೂ ಸ್ವಲ್ಪ ನಿಮ್ಗೂ ಗೊತ್ತಾಗ್ಬೋದಲ್ವಾ, ಹಂಗಾಗಿ ಹೇಳ್ಕೊತಾ ಇದ್ದೀನಿ. ಸೊ ನಾನು ಫೈನಲಿ ಹೇಳೋದೇನು ಅಂದರೆ, ನೀವು ಯಾವುದೇ ಕಡೆಯಿಂದ ಲೋನು ನೀವು ತೊಗೋತಾ ಇದ್ದೀರಿ ಅನ್ನುವಾಗ ನಿಮ್ಮ ಡಾಕ್ಯುಮೆಂಟೇಷನ್ ಅವರಿಗೆ ಸಬ್ಮಿಟ್ ಮಾಡುವಕ್ಕೂ ಮುಂಚೆನೇ ನೀವು ಎಲ್ಲ ಥರ ಅವರು ಕೊಡೋ ಅಗ್ರಿಮೆಂಟ್ನ ಪೂರ್ತಿಯಾಗಿ ಓದಿ ಸೈನ್ ಮಾಡಿ. ನಾವು ಮಾಡಿರೋ ಥರ ಮಿಸ್ಟೇಕ್ನ ನೀವು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರೂ ತುಂಬಾ ಕಷ್ಟಪಟ್ಟು ಅಮೌಂಟ್ನ ಅರ್ನ್ ಮಾಡಬೇಕು. ಹಂಗಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅರ್ನ್ ಮಾಡಿರೋ ಅಮೌಂಟ್ನ ತೊಗೊಂಡೋಗಿ ಸುಮ್ಮನೆ ಅವರಿಗೆ ಪೇ ಮಾಡಬೇಕಾಗತ್ತಲ್ವ, ಅವಾಗ ತುಂಬಾ ಬೇಜಾರಾಗುತ್ತೆ. ಸೊ ಹಂಗಾಗಿ ನಾವು ಮಾಡಿರೋ ಮಿಸ್ಟೇಕ್ನ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ನೋಡಿಕೊಂಡು ತೊಗೊಳ್ಳೋ ಮುಂಚೆ ಒಂದು ಪೇಪರ್ಸ್ ಎಲ್ಲನೂ ಡಾಕ್ಯುಮೆಂಟೇಷನ್ ಓದಿದ್ಮೇಲೆ ಸೈನ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಸಪೋರ್ಟ್ ಮಾಡಿ.